ನಮಸ್ಕಾರ. ಆರ್ ಅಶೋಕ್ ವರ್ಸಸ್ ವಿ ಸೋಮಣ್ಣ ಬೆಂಗಳೂರು ಉಸ್ತುವಾರಿಗಾಗಿ ಫೈಟ್. ಬಿಬಿಎಂಪಿ ಎಲೆಕ್ಷನ್ ಟೈಮಲ್ಲಿ ಕಮಲ ಕಲಿಗಳ ಅಂತರ್ಯುದ್ಧ. ಸಿಎಂ ಬೊಮ್ಮಾಯಿಗೆ ಟೆನ್ಷನ್. ಏನಿದು ಸಿಲಿಕಾನ್ ಸಿಟಿ ಸೀಕ್ರೆಟ್ಸ್? ಇದೇ ಈ ಹೊತ್ತಿನ ಫೋಕಸ್ 18 ಬೆಂಗಳೂರು ಉಸ್ತುವಾರಿ. ನಾನು ಚೈತ್ರರಾಜ್. ಬೆಂಗಳೂರು ಆಧಿಪತ್ಯಕ್ಕಾಗಿ ಸೋಮಣ್ಣ ಹಾಗೂ ಆರ್ ಅಶೋಕ್ ನಡುವೆ ಜಂಗಿ ಕುಸ್ತಿ ನಡೀತಿದೆ. ಸೀನಿಯರ್ ಹಾಗೂ ಜೂನಿಯರ್ ನಡುವೆ ಬಹಿರಂಗವಾಗಿಯೇ ಕಾಳಗ ನಡೀತಾ ಇದೆ. ಅಷ್ಟಕ್ಕೂ ಬೆಂಗಳೂರು ಉಸ್ತುವಾರಿ ಇಷ್ಟೊಂದು ಮಹತ್ವ ಪಡೆದುಕೊಂಡಿದ್ಯಾಕೆ? ಇವರಿಬ್ಬರ ನಡುವಿನ ಕಾದಾಟ ಸಿಎಂ ಬೊಮ್ಮಾಯಿಗೆ ದೊಡ್ಡ ಸವಾಲನ್ನ ತಂದೊಡ್ಡಿದೆ. ಏನಿದು ಉಸ್ತುವಾರಿಯ ವರಿ? ಈ ಬಗ್ಗೆ ಹೇಳ್ತೀವಿ ನೋಡಿ. ಆರ್ ಅಶೋಕ್ ವರ್ಸಸ್ ವಿ ಸೋಮಣ್ಣ ಬೆಂಗಳೂರು ಉಸ್ತುವಾರಿಗಾಗಿ ಫೈಟ್. ಬಿಬಿಎಂಪಿ ಎಲೆಕ್ಷನ್ ಟೈಮಲ್ಲಿ ಕಮಲ ಕಲಿಗಳ ಅಂತರ್ಯುದ್ಧ. ಸಿಎಂ ಬೊಮ್ಮಾಯಿಗೆ ಟೆನ್ಷನ್. ಏನಿದು ಸಿಲಿಕಾನ್ ಸಿಟಿ ಸೀಕ್ರೆಟ್ಸ್? 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ರೂಪ ಅನ್ನೋದಕ್ಕೆಲ್ಲ ಒಂದು ಅಂಕಿತನ ಹಾಕ್ತಾರೆ. ಯಾರು ಬೇಕಾದರೂ ಮಾಡ್ಕೊಂಡ್ಲಿ, ಆದ್ರೆ ನಾನು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಪ್ರಶ್ನೆ ಮಾಡಲ್ಲ. ಬೆಂಗಳೂರು ನಗರಕ್ಕೆ ಅಶೋಕನ್ ಕೊಡ್ತಾರ, ಅವರೇ ಇಟ್ಕೋತಾರ, ಇಲ್ಲ ಸೋಮಣ್ಣನ ಕನ್ಸಿಡರ್ ಮಾಡ್ತಾರ, ಇಲ್ಲ ಎರಡು ಮಾಡ್ತಾರ. ಅವ್ರಿಗಿರೋ ಅಂಥ ಅಧಿಕಾರವನ್ನು ಅವ್ರು ಮಾಡ್ತಾರೆ. ನನಗಿಲ್ಲದೆ ಇರೋ ಅಂಥ ಅಧಿಕಾರವನ್ನು ನಾನು ಮಾಡೋಕ್ಕಾಗಲ್ಲ. ಯಾರಿಗೆ ಯಾವ ಜಿಲ್ಲಾ ಉಸ್ತುವಾರಿ ಕೊಡಬೇಕನ್ನುವಂಥದ್ದು ನಾನು ಸೌಹಾರ್ದಿತವಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಮಾಡ್ತೀನಿ. ಇದಕ್ಕಿಂತ ಸೀನಿಯರ್ ಅಶೋಕ MLA ಆಗಿರಲ್ಲ, ನನ್ನ ಮಂತ್ರಿ ಆಗಿದೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಹಾಗಂದ್ಬಿಟ್ಟು ನನಗೆ ದುರಾಂಕಾರ ಇಲ್ಲ. ನನಗೆ ಪಕ್ಷ ಅಶೋಕ, ಅವನ ಹೆಸರೇ ಅಶೋಕ. ಅವರ ಅಪ್ಪ ಅಮ್ಮ ದೇನಿಗೆ ಇಟ್ಟೋದು ಗೊತ್ತಿಲ್ಲ ನನಗೆ. ಸಾಮ್ರಾಟ ಚಕ್ರವರ್ತಿ ಕೆಲಸನೇ ಬೇರೆ, ನನ್ನ ಕೆಲಸನೇ ಬೇರೆ. ಸಿಎಂ ಬೊಮ್ಮಾಯಿ ಸಂಪುಟದಲ್ಲಿ ಉಸ್ತುವಾರಿ ವಾರ್ ಭುಗಿಲೆದ್ದಿದ್ದು ಇಬ್ಬರು ಸಚಿವರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಸಚಿವ ವಿ ಸೋಮಣ್ಣ ಆರ್ ಅಶೋಕ್ ನಡುವಿನ ಪೈಪೋಟಿ ಈಗ ಸಿಎಂಗೆ ಧರ್ಮ ಸಂಕಟ ತಂದಿದೆ. ಸಿಲಿಕಾನ್ ಸಿಟಿಯ ಆಧಿಪತ್ಯಕ್ಕಾಗಿ ಮಿನಿಸ್ಟರ್ಗಳ ನಡುವೆ ಶೀತಲ ಸಮರ ನಡೀತಾ ಇದೆ. ಸಿಎಂ ಬಳಿ ಇರುವ ಖಾತೆ ಮೇಲೆ ಕಮಲ ಕಲಿಗಳಿಬ್ಬರು ಕಣ್ಣಿಟ್ಟಿದ್ದಾರೆ. ಬಿಬಿಎಂಪಿ ಎಲೆಕ್ಷನ್ ಟೈಮ್ನಲ್ಲಿ ಕೇಸರಿ ಕಲಿಗಳ ನಡುವೆ ಅಂತರ್ಯುದ್ಧ ನಡೀತಿದೆ. ಉಸ್ತುವಾರಿ ಈಗ ವರಿ ಆಗ್ಬಿಟ್ಟಿದೆ. ಬೆಂಗಳೂರು ಆಧಿಪತ್ಯಕ್ಕೆ ವಿ ಸೋಮಣ್ಣ ಅಶೋಕ್ ಸಮರ. ಕೇಸರಿ ಮನೆಯಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ. ಸಿಲಿಕಾನ್ ಸಿಟಿಯ ಉಸ್ತುವಾರಿ ಮೇಲೆ ಸಚಿವ ಆರ್ ಅಶೋಕ್ ಹಾಗೂ ಸಚಿವ ವಿ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಬೆಂಗಳೂರು ಆಧಿಪತ್ಯಕ್ಕೆ ಇಬ್ಬರ ನಡುವೆ ಸಂಗ್ರಾಮವೇ ನಡೀತಿದೆ. ಒಂದ್ ಕಡೆ ವಿ ಸೋಮಣ್ಣ ಉಸ್ತುವಾರಿ ಕುರ್ಚಿಗೆ ಟವಲ್ ಹಾಕಿದ್ರೆ, ಮತ್ತೊಂದ್ ಕಡೆ ಸಾಮ್ರಾಟ್ ಆರ್ ಅಶೋಕ್ ಸೈಲೆಂಟ್ ಆಗಿ ದಾಳ ಹೂಡಿದ್ದಾರೆ. ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ವಿಸ್ತರಣೆಯಾದಾಗಲೂ ಬೆಂಗಳೂರು ಉಸ್ತುವಾರಿಯನ್ನ ಯಾರಿಗೆ ನೀಡಲಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿತ್ತು. ಆದರೆ ಬೊಮ್ಮಾಯಿ ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ತಮ್ಮ ಬಳಿಗೆ ಇಟ್ಕೊಂಡಿದ್ರು. ಈಗ ಮತ್ತೆ ಬೆಂಗಳೂರು ಉಸ್ತುವಾರಿ ಸದ್ದು ಮಾಡ್ತಿದೆ. ವಿ ಸೋಮಣ್ಣ ಹಾಗೂ ಆರ್ ಅಶೋಕ್ ಇಬ್ರು ಈ ರೇಸ್ನಲ್ಲಿದ್ದು, ಕೇಸರಿ ಮನೆಯಲ್ಲಿ ಸೀನಿಯರ್ ವರ್ಸಸ್ ಜೂನಿಯರ್ ಕಾಳಗ ಜೋರಾಗಿ ಸೌಂಡ್ ಮಾಡ್ತಿದೆ. ಹಾಗಾದ್ರೆ ಬೆಂಗಳೂರು ಸಾಮ್ರಾಟ್ ಯಾರು? ಉಸ್ತುವಾರಿ ವಾರ್ ಹೇಗಿದೆ? ಉಸ್ತುವಾರಿ ವಿಚಾರವಾಗಿ ಬೀದಿ ಕಾಳಗಕ್ಕೆ ಇಳಿದ್ರ ಸಚಿವರು. ನಾನು ಸೀನಿಯರ್ ಅಂತ ಗುಡುಗಿದ್ಯಾಕೆ ಸಚಿವ ಸೋಮಣ್ಣ? ಏಕವಚನದಲ್ಲೇ ಅಶೋಕ್ ವಿರುದ್ಧ ವಾಗ್ದಾಳಿ ಮಾಡಿದ್ಯಾಕೆ ಸೋಮಣ್ಣ? ಸಿಲಿಕಾನ್ ಸಿಟಿ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸಲು ಅಂತರ್ಯುದ್ಧ ನಡೀತಿದ್ದು, ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ನೋಡ್ತಾ ಹೋಗೋಣ. ಬೆಂಗಳೂರು ಉಸ್ತುವಾರಿ ಕೊಟ್ರೆ ನನಗೆ ಕೊಡಿ, ಇಲ್ಲ ಅಂದ್ರೆ ಇಬ್ಬರಿಗೂ ಅರ್ಧರ್ಧ ಕೊಡಿ. ಸಚಿವ ವಿ ಸೋಮಣ್ಣ ಬಹಿರಂಗ ಹೇಳಿಕೆ. 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ರೂಪ ಅನ್ನೋದಕ್ಕೆಲ್ಲ ಒಂದು ಅಂಕಿತನ ಹಾಕ್ತಾರೆ. ಯಾರು ಬೇಕಾದರೂ ಮಾಡ್ಕೊಂಡ್ಲಿ, ಆದ್ರೆ ನಾನು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಪ್ರಶ್ನೆ ಮಾಡಲ್ಲ. ಬೆಂಗಳೂರು ನಗರಕ್ಕೆ ಅಶೋಕನ್ ಕೊಡ್ತಾರ, ಅವರೇ ಇಟ್ಕೋತಾರ, ಇಲ್ಲ ಸೋಮಣ್ಣನ ಕನ್ಸಿಡರ್ ಮಾಡ್ತಾರ, ಇಲ್ಲ ಎರಡು ಮಾಡ್ತಾರ. ಯಾರಿಗೆ ಯಾವ ಜಿಲ್ಲಾ ಉಸ್ತುವಾರಿ ಕೊಡಬೇಕನ್ನುವಂಥದ್ದು ನಾನು ಸೌಹಾರ್ದಿತವಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಮಾಡ್ತೀನಿ. ಇದಕ್ಕಿಂತ ಸೀನಿಯರ್ ಅಶೋಕ MLA ಆಗಿರಲ್ಲ, ನನ್ನ ಮಂತ್ರಿ ಆಗಿದೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಅಶೋಕ, ಅವನ ಹೆಸರೇ ಅಶೋಕ. ಅವರ ಅಪ್ಪ ಅಮ್ಮ ದೇನಿಗೆ ಇಟ್ಟೋದು ಗೊತ್ತಿಲ್ಲ ನನಗೆ. ಬೆಂಗಳೂರು ನಗರ ಉಸ್ತುವಾರಿಗೆ ಸಚಿವ ವಿ ಸೋಮಣ್ಣ ಇಟ್ಟ ಬೇಡಿಕೆ ಇದು.
ಮೊನ್ನೆ ಬೆಂಗಳೂರು ನಗರದ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದಕ್ಕೆ ಸೋಮಣ್ಣ ಸಭೆ ಕರೆದಿದ್ರು. ಹಂಗಾಮಿ ಉಸ್ತುವಾರಿ ನನ್ನನ್ನ ಬಿಟ್ಟು ಸೋಮಣ್ಣ ಯಾಕೆ ಸಭೆ ಮಾಡ್ತಾರೆ ಅಂತ ಅಶೋಕ್ ಗರಂ ಆಗಿದ್ರಂತೆ. ಅದಕ್ಕಾಗಿ ಸೋಮಣ್ಣ ಕರೆದ ಸಭೆಗೂ ಹೋಗಿರಲಿಲ್ಲ ಅಶೋಕ್. ಇದರಿಂದ ಸಿಟ್ಟಿಗೆದ್ದಿದ್ದ ವಿ ಸೋಮಣ್ಣ ಬೆಂಗಳೂರು ಉಸ್ತುವಾರಿಯನ್ನ ಅರ್ಧರ್ಧ ಮಾಡಿ ಹಂಚಿಬಿಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಅಷ್ಟೇ ಅಲ್ಲ, ಅಶೋಕ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಸೋಮಣ್ಣ, ನಾನು ಸಚಿವನಾಗಿದ್ದಾಗ ಅಶೋಕ್ ಇನ್ನು MLA ಕೂಡ ಆಗಿರ್ಲಿಲ್ಲ ಅಂತ ಅಶೋಕ್ ಕಾಲೆಳೆದ್ರು. ನಾನು ಎಲ್ಲಕ್ಕಿಂತ ಸೀನಿಯರ್. ಇವತ್ತೇನು ಅಶೋಕ ಇದ್ದಾನೆ, ಅಶೋಕ MLA ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ. ಅಶೋಕ MLA ಆಗಿರಲ್ಲ, ನಾನು ಮಂತ್ರಿ ಆಗಿದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಹಾಗಂದ್ಬಿಟ್ಟು ನನಗೆ ದುರಾಂಕಾರ ಇಲ್ಲ. ನನಗೆ ಪಕ್ಷ, ನಾನು ಕರೆದಿದ್ದೆ ಅವತ್ತು ನಮ್ಮ ಪಕ್ಷದ ಶಾಸಕರು, ನನ್ನ ಪಕ್ಷದ ಮಂತ್ರಿಗಳನ್ನ ಕರೆದಿದ್ದೆ. ಅದ್ರೊಳಗೆ ಒಂದು 3-4 ಜನ ಬರಕ್ಕಾಗೋಲ್ತು ಅಂದ್ರು. ಬಾಕಿಯವರು ಅಶೋಕರಿಗೂ ಹೇಳಿದ್ದೆ, ನಾನೇ ಸ್ವತಃ ಹೇಳಿದ್ದೆ. ಅವರು ಚಿಕ್ಕಮಂಗ್ಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅವರು ಪಯ್ಯಗಳು ಯಾರು. ನಾನು ಸಭೆ ಕರೆದ್ರೆ ಅಶೋಕ್ ಸಹ ಸಭೆಗೆ ಬರಲೇಬೇಕು. ನಾನೇನು ನನ್ನ ವೈಯಕ್ತಿಕ ಕೆಲಸಗಳಿಗೆ ಆಹ್ವಾನಿಸೋದಿಲ್ಲ. ಬೆಂಗಳೂರು ಸಚಿವರು ಶಾಸಕರು ಬರ್ತಾರೆ, ಆದರೆ ಅಶೋಕ್ ಮಾತ್ರ ಬರೋದಿಲ್ಲ ಎಂದ್ರೆ ಏನರ್ಥ? ನಾನು ಸಹ ಪಕ್ಷದಲ್ಲಿ ಅತ್ಯಂತ ಹಿರಿಯನಾಗಿದ್ದೇನೆ. ಈಗಾಗಲೇ 70 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದೆ. ಇದು ಯಾರಿಗೂ ಶೋಭೆ ತರೋದಿಲ್ಲ ಅಂತ ಅಶೋಕ್ ವಿರುದ್ಧ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿ ಸೋಮಣ್ಣ ಏಟಿಗೆ ಅಶೋಕ್ ತಿರುಗೇಟು. ಉಸ್ತುವಾರಿಗೆ ಡಿಮ್ಯಾಂಡ್ ಮಾಡಿಲ್ಲ ಅಂದ್ರು ಸಾಮ್ರಾಟ್. ಸೋಮಣ್ಣನವರ ಮಾತು ಕೇಳಿದ ಅಶೋಕ್ ಇದಕ್ಕೆ ನಯವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಉಸ್ತುವಾರಿ ಸಿಎಂ ಕೈನಲ್ಲಿದೆ. ನಾನು ಸಿಎಂ ಪರಮಾಧಿಕಾರವನ್ನ ಪ್ರಶ್ನಿಸಲ್ಲ, ಯಾವುದಕ್ಕೂ ಡಿಮ್ಯಾಂಡ್ ಮಾಡಿಲ್ಲ. ಬಿಜೆಪಿಗೆ ಒಳ್ಳೆಯದಾಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಸಭೆ ಕರೆದಾಗ ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನನ್ನ ಪ್ರವಾಸಕ್ಕೆ ಹೋಗಿದ್ರೆ ನಾನು ಆ ಸಭೆಗಳಿಗೆ ಹೋಗೋಕ್ಕಾಗದೇ ಇಲ್ಲ. ಯಾಕಂದರೆ ನನ್ನದೇ ಕಾರ್ಯಕ್ರಮ ಇರ್ತದೆ. ಎಲ್ಲ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳನ್ನು ಉಸ್ತುವಾರಿ ಕೊಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ವೇಚನೆಗೆ ಬಿಟ್ಟಂಥದ್ದು. ಅದ್ರ ಬಗ್ಗೆ ನಾನು ಯಾವುದೇ ಕಾಮೆಂಟನ್ನು ನಾನು ಮಾಡಲ್ಲ. ನಾನಂತೂ ಯಾವುದನ್ನು ಕೂಡ ಇದುವರೆಗೂ ಮುಖ್ಯಮಂತ್ರಿಗಳೆಲ್ಲ ಆಗಲಿ ಯಾರ ಹತ್ರನೂ ಕೂಡ ನಾನು ಇದೇ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ನಾನು ಯಾರ ಹತ್ರನೂ ಕೇಳಿಲ್ಲ. ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ನಾನಂತೂ ಎಲ್ಲ ಕೆಲಸ ಮಾಡ್ತೀನಿ. ಅಶೋಕ್ ವಿರುದ್ಧ ಹಲವರ ಅಸಮಾಧಾನ. ಅಶೋಕ್ ಬಿಡಿಎ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆ. ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಡುತ್ತಿಲ್ಲ. ಇದು ಹೀಗೆ ಮುಂದುವರೆದರೆ ಹಿರಿಯರಿಗೆ ದೂರು ನೀಡುವುದಾಗಿ ಬಿಡಿಎ ಅಧ್ಯಕ್ಷ SR ವಿಶ್ವನಾಥ್ ಅಶೋಕ್ ವಿರುದ್ಧ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಬೆಂಗಳೂರು ನಗರಕ್ಕೆ ಯಾರೂ ಉಸ್ತುವಾರಿಗಳಿಲ್ಲ, ಕೊರೋನಾ ನಿರ್ವಹಣೆಗಾಗಿ ಮಾತ್ರ ಅಶೋಕ್ಗೆ ಹೊಣೆ ನೀಡಲಾಗಿತ್ತು, ಪ್ರತ್ಯೇಕವಾಗಿ ಕಾರ್ಯಕ್ರಮ ನಡೆಸುವುದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಉಸ್ತುವಾರಿ ರೇಸ್ನಲ್ಲಿದ್ದಾರೆ ಹಲವು ಜನ. ಬಿಜೆಪಿ ಪಕ್ಷದ 2 ದಿಗ್ಗಜ ನಾಯಕರ ನಡುವೆ ಈಗ ಬೆಂಗಳೂರು ಉಸ್ತುವಾರಿಗಾಗಿ ಬಹಿರಂಗ ಸಮರ ನಡೀತಾ ಇದೆ. ಆದರೆ ಬೆಂಗಳೂರು ನಗರ ಉಸ್ತುವಾರಿ ಮೇಲೆ ಇವರಿಬ್ಬರೇ ಕಣ್ಣಿಟ್ಟಿಲ್ಲ. ರೇಸ್ನಲ್ಲಿ ಇನ್ನೂ ಹಲವರಿದ್ದಾರೆ. ಮಲ್ಲೇಶ್ವರಂ ಶಾಸಕ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ್ ಹೆಸರು ಈ ಹಿಂದಿನಿಂದಲೂ ಕೇಳಿ ಬರ್ತಿತ್ತು. ಹಾಗೆ RR ನಗರ ಶಾಸಕ ಹಾಗೂ ಸಚಿವ ಮುನಿರತ್ನ ಕೂಡ ಬೆಂಗಳೂರು ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬ ಮಾತಿದೆ. ಯಶವಂತಪುರ ಶಾಸಕ ಹಾಗೂ ಸಚಿವ ವಿ ಸೋಮಣ್ಣ ಕೂಡ ಬೆಂಗಳೂರು ಉಸ್ತುವಾರಿ ರೇಸ್ನಲ್ಲಿದ್ದಾರೆ. ಆದರೆ ರೇಸ್ನಲ್ಲಿ ಮುಂಚೂಣಿಯಲ್ಲಿರೋದು ವಿ ಸೋಮಣ್ಣ ಹಾಗೂ R ಅಶೋಕ್. ಬೆಂಗಳೂರು ಉಸ್ತುವಾರಿ ಇಷ್ಟೊಂದು ಮಹತ್ವ ಯಾಕೆ? ಬೆಂಗಳೂರು ಸಿಲಿಕಾನ್ ಸಿಟಿ, ಕರ್ನಾಟಕದ ರಾಜಧಾನಿ, ಇಡೀ ದೇಶದ IT-BT ಸಿಟಿ ಅಂತ ಖ್ಯಾತಿ ಹೊಂದಿದೆ. ಬೆಂಗಳೂರನ್ನ ಪುಟ್ಟ ಜಗತ್ತು ಅಂತ ಕರೆದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ಜಗತ್ತಿನ ಮೂಲೆ ಮೂಲೆಯ ಜನ ಇಲ್ಲಿ ವಾಸಿಸುತ್ತಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು, ಕಾರ್ಖಾನೆಗಳು ಬೆಂದ ಕಾಳೂರಿನಲ್ಲೇ ಇವೆ. ರಾಜ್ಯದ 60% ಆದಾಯ ಬರೋದು ಬೆಂಗಳೂರಿನಿಂದಲೇ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿಗೆ ಸಿಂಹಪಾಲ ಇರುತ್ತೆ. ಇಲ್ಲಿನ ಮೂಲಭೂತ ಸೌಕರ್ಯ ವೃದ್ಧಿಪಡಿಸಲು ನೀರಿನ ಸರಬರಾಜು, ರಸ್ತೆಗಳ ಅಭಿವೃದ್ಧಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ರಾಜ್ಯ ಬಜೆಟ್ನಲ್ಲಿ ದೊಡ್ಡ ಪ್ರಮಾಣದ ಮೊತ್ತವನ್ನೇ ಮೀಸಲಿರಿಸಲಾಗುತ್ತೆ. ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿಕೊಳ್ಳೋದೇ ಒಂದು ರೀತಿ ಪ್ರತಿಷ್ಠೆಯ ವಿಚಾರ ಇದ್ದ ಹಾಗೆ. ಯಾರು ಬೆಂಗಳೂರು ಉಸ್ತುವಾರಿ ವಹಿಸಿಕೊಂಡಿರ್ತಾರೋ ವೈಯಕ್ತಿಕವಾಗಿ ಅವರಿಗೆ ಅನೇಕ ಲಾಭಗಳಿರುತ್ತೆ. BBMP ಚುನಾವಣೆ ಹೊಸ್ತಿಲಲ್ಲೇ ಸಚಿವರ ಸಮರ. ಯಾವಾಗ ಬೇಕಾದರೂ BBMP ಚುನಾವಣೆ ಘೋಷಣೆ ಆಗೋದರಲ್ಲಿದೆ. BBMPಯಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಉಸ್ತುವಾರಿ ಬೇಕೇ ಬೇಕು. ಕ್ಷೇತ್ರದ ಜೊತೆಗೆ ಪಾಲಿಕೆಯಲ್ಲೂ ಪ್ರಾಬಲ್ಯ ಮೆರೆಯಬಹುದು. BBMPಯಲ್ಲಿ ಈ ಹಿಂದೆ 198 ವಾರ್ಡ್ಗಳಿದ್ವು.
ಪುನರ್ವಿಂಗಡಣೆಯಾದ ಬಳಿಕ 243ಕ್ಕೆ ಸರ್ಕಾರ ಹೆಚ್ಚಿಸಿದೆ. ಕಳೆದ 1 ವರ್ಷದಿಂದ ಪಾಲಿಕೆಗೆ ಚುನಾವಣೆ ನಡೆದಿಲ್ಲ. ಮುಂದಿನ ವರ್ಷ ಜನರಿಗೆ ಬಿಬಿಎಂಪಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಹಾಗಾಗಿ ಈಗಲೇ ಉಸ್ತುವಾರಿ ನೇಮಕ ಮಾಡಿದ್ರೆ ಬಿಬಿಎಂಪಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದು ಆರ್ ಅಶೋಕ್ ಲೆಕ್ಕಾಚಾರವಾಗಿದೆ. ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಬಿಎಂಪಿ ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಅಧಿಕಾರ ಸ್ವೀಕರಿಸಲು ಆಗಿರಲಿಲ್ಲ. ಬಿಬಿಎಂಪಿ ಚುನಾವಣಾ ರಣತಂತ್ರ ಹೆಣೆಯೋದ್ರಲ್ಲಿ ಸಾಮ್ರಾಟ್ ಅಶೋಕ್ ಎತ್ತಿದ ಕೈ. ಇನ್ನು ಅಶೋಕ್ ಬೆಂಗಳೂರಿನ ಮೂಲೆಯನ್ನು ಚೆನ್ನಾಗಿ ಬಲ್ಲವರು. ಹಾಗೆ ತಮ್ಮ ಕ್ಷೇತ್ರ ಪದ್ಮನಾಭ ನಗರವನ್ನ ಅಶೋಕ್ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಇನ್ನೊಂದು ಕಡೆ ವಿ ಸೋಮಣ್ಣ ಬೆಂಗಳೂರಿಗೆ ಒಂದು ರೀತಿ ಹಳೆ ಹುಲಿ ಇದ್ದಂತೆ. ಇಬ್ಬರು ಪವರ್ಫುಲ್ ಲೀಡರ್ಗಳೇ ಆಗಿದ್ದಾರೆ. ಹೀಗಾಗಿ ಇಬ್ಬರೂ ಉಸ್ತುವಾರಿ ಮೇಲೆ ತಮ್ಮ ಎರಡೂ ಕಣ್ಣುಗಳನ್ನ ನೆಟ್ಟಿದ್ದಾರೆ. ಇವರಿಬ್ಬರ ನಡುವಿನ ಕಾಳಗ ಈಗ ಸಿಎಂ ಬೊಮ್ಮಾಯಿಗೆ ಧರ್ಮ ಸಂಕಟವನ್ನೇ ತಂದಿದೆ. ಬೆಂಗಳೂರು ಉಸ್ತುವಾರಿಯನ್ನು ಪಡೆದುಕೊಳ್ಳೋದು ಅಂದ್ರೆ ಒಂದು ಪ್ರತಿಷ್ಠೆಯ ವಿಚಾರವಿದ್ದಂತೆ. ಉಸ್ತುವಾರಿ ಪಡೆದುಕೊಂಡ್ರೆ ಪಕ್ಷ ಹಾಗೂ ಸರ್ಕಾರದಲ್ಲಿ ಟಾಪ್ ಲೀಡರ್ ಎನಿಸಿಕೊಳ್ಳಬಹುದು. ಈಗ ಸಚಿವರ ಮುಸುಕಿನ ಗುದ್ದಾಟಕ್ಕೆ ಸಿಎಂ ಹೇಗೆ ಮದ್ದರಿತಾರೆ? ಆ ಒಂದು ದಾಳ ಹೂಡೋದ್ರ ಮೂಲಕ ಎಲ್ಲರನ್ನೂ ಸೈಲೆಂಟ್ ಮಾಡಿ ಬಿಡ್ತಾರ? ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಉಸ್ತುವಾರಿ ಸಚಿವರು ಯಾವ ರೀತಿ ಬಯಸ್ತಾರೋ ಅದೇ ರೀತಿ ನಗರದ ಅಭಿವೃದ್ಧಿಯಾಗುತ್ತೆ, ಅನುದಾನ ಸಿಗುತ್ತೆ. ಹೀಗಾಗಿ ಸಚಿವರಿಬ್ಬರು ಪರಸ್ಪರ ಕದನಕ್ಕೆ ಇಳಿದಿದ್ದಾರೆ. ಈ ವಿಚಾರದಲ್ಲಿ ಸಿಎಂ ಬೊಮ್ಮಾಯಿ ಯಾವ ರೀತಿ ಕದನ ವಿರಾಮ ಘೋಷಿಸ್ತಾರೆ? ಸಿಎಂ ಮುಂದಿರೋ ಸವಾಲುಗಳೇನು? ಇವೆಲ್ಲವನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ಈ ಬಗ್ಗೆ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಅನುದಾನ ಅಭಿವೃದ್ಧಿ ಬಯಸಿದಂತೆ ಆಗುತ್ತೆ. ಬೆಂಗಳೂರು ಉಸ್ತುವಾರಿ ನೋಡಿಕೊಳ್ಳುವವರಿಗೆ ಹಲವು ಲಾಭಗಳಿವೆ. ಉಸ್ತುವಾರಿ ಅಂದ್ರೆ ಅವರು ಪವರ್ಫುಲ್ ಆಗಿರ್ತಾರೆ. ಅನುದಾನ ಅಭಿವೃದ್ಧಿ ಕಾಮಗಾರಿ ಬಯಸಿದಂತೆ ಆಗುತ್ತೆ. ನಗರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದ್ರೂ ಉಸ್ತುವಾರಿ ಸಚಿವರಿಗೆ ಆ ಪವರ್ ಇರುತ್ತೆ. ಥಟ್ಟನೆ ತಮಗೆ ಬೇಕಾದ ಕೆಲಸವನ್ನ ಮಾಡಿಸಿಕೊಳ್ಳಬಹುದು. ಆಯಾ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಸುಪ್ರೀಂ ಆಗಿರ್ತಾರೆ. ಫೈಲ್ಗಳನ್ನು ಬೇಗ ಮೂವ್ ಮಾಡಬಹುದು, ಟೆಂಡರ್ ಕರೆಯಬಹುದು. ಹೀಗೆ ಎಲ್ಲಾ ರೀತಿಯ ಕೆಲಸಗಳನ್ನು ಆಯಾ ಸಮಯದೊಳಗೆ ಮಾಡಿಸಬಹುದು. ಪಕ್ಷ ಸರ್ಕಾರದಲ್ಲೂ ಟಾಪ್ ಲೀಡರ್ ಅನಿಸ್ಕೊಳ್ಳಬಹುದು. ಒಂದು ಪಕ್ಷದಲ್ಲಿ ಟಾಪ್ ಲೀಡರ್ ಸ್ಥಾನಕ್ಕೆ ಏರೋದು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತುಂಬಾನೇ ಪರಿಶ್ರಮ ಬೇಕಾಗುತ್ತೆ. ಈಗ ಆರ್ ಅಶೋಕ್ ಹಾಗೂ ವಿ ಸೋಮಣ್ಣ ಇಬ್ಬರು ಪಕ್ಷದಲ್ಲಿ ಉನ್ನತ ಸ್ಥಾನವನ್ನ ಹೊಂದಿದ್ದಾರೆ. ಇಬ್ರು ಪ್ರಬಲ ನಾಯಕರು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಈಗ ಉಸ್ತುವಾರಿ ಸಿಕ್ಕರೆ ಮತ್ತಷ್ಟು ಟಾಪ್ ಸ್ಥಾನಕ್ಕೆ ಏರಬಹುದು ಅನ್ನೋದು ಇಬ್ಬರ ಲೆಕ್ಕಾಚಾರವಾಗಿದೆ. ಹಾಗೆ ಇದರ ಜೊತೆಗೆ ಬೆಂಗಳೂರಿನ ಹುಲ್ಲುಗಾವಲಿನ ಮೇಲೂ ಸಚಿವರು ಕಣ್ಣಿಟ್ಟಿದ್ದಾರೆ. ಇದರಿಂದ ಹೆಚ್ಚಿನ ಆದಾಯ ಬರುವ ನಿರೀಕ್ಷೆ ಇರುತ್ತೆ. ಎಲ್ಲಾ ಜಿಲ್ಲೆಗಳನ್ನು ಸೇರಿಸಿದ್ರೂ ಬೆಂಗಳೂರಿನ ಆದಾಯದ ಮುಂದೆ ಎಲ್ಲಾ ಜಿಲ್ಲೆಗಳು ತುಂಬಾ ಸಣ್ಣ ಮಟ್ಟದ ಆದಾಯವನ್ನ ಹೊಂದಿವೆ. ಆದರೆ ಬೆಂಗಳೂರು ಒಂದೇ ಅಭಿವೃದ್ಧಿ, ಆಯವ್ಯಯ, ಆದಾಯ ಅಷ್ಟೇ ಅಲ್ಲ, ದೇಶದ ಗಮನವನ್ನು ಸೆಳೆಯಬಲ್ಲ ಶಕ್ತಿ ಇದೆ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ಬೆಂಗಳೂರು ಉಸ್ತುವಾರಿ ಪಡೆದುಕೊಳ್ಳೋದಕ್ಕೆ ಸಚಿವರುಗಳು ನಾ ಮುಂದು ತಾ ಮುಂದು ಅಂತಿದ್ದಾರೆ. ಆರ್ ಅಶೋಕ್ ಪರ ಸೋಮಶೇಖರ್ ಬ್ಯಾಟಿಂಗ್. ಬೆಂಗಳೂರು ಉಸ್ತುವಾರಿ ಜಟಾಪಟಿಯಲ್ಲಿ ಸಚಿವ ಆರ್ ಅಶೋಕ್ ಪರ ಎಸ್ಟಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದಾರೆ. ಸಚಿವ ಆರ್ ಅಶೋಕ್ ಸೀನಿಯರ್ ಮೋಸ್ಟ್ ಶಾಸಕರಾಗಿದ್ದಾರೆ. ನಾವೆಲ್ಲರೂ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದವರು. ಆರ್ ಅಶೋಕ್ ಮೂಲ ಬಿಜೆಪಿಗರು. ಅವರ ಬಗ್ಗೆ ಯಾರು ಮಾತನಾಡಬಾರದು. ಅವರಿಗೆ ಉಸ್ತುವಾರಿ ಕೊಡುವವರಿದ್ದಾರೆ ಅಂತ ಸೋಮಶೇಖರ್ ಹೇಳಿದ್ರು. ಆರ್ ಅಶೋಕ್ ರವರು ಸೀನಿಯರ್ ಮೋಸ್ಟ್ ಶಾಸಕರಿದ್ದಾರೆ. ನಾವೆಲ್ಲ ಕೂಡ ಬೇರೆ ಪಕ್ಷದಿಂದ ಬಂದಂಥವರು. ಆರ್ ಅಶೋಕ್ ರವರು ಮೂಲ ಬಿ ಜೆ ಪಿಯವರು. ಅದರಿಂದ ಆರ್ ಅಶೋಕ್ ಮೋಸ್ಟ್ ಸೀನಿಯಾರಿಟಿ ಇರ್ತಕ್ಕಂಥವ್ರು. ಅವ್ರ ಬಗ್ಗೆ ಯಾರು ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಮೂಲ ಬಿಜೆಪಿಯವರು ಅವರು ವಿರೋಧ ವಿಶ್ವನಾಥ್ ಆಗಿರ್ಬೋದು. ಮೂಲ ಬಿಜೆಪಿ ಯಾರು ವಿರೋಧ ಯಾಕೆ ಮಾಡ್ತಾ ಇಲ್ಲ? ಯಾರು ವಿರೋಧ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ. ಯಾವ ಜಿಲ್ಲೆಗೆ ಯಾವ ಉಸ್ತುವಾರಿ ಕೊಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಸ್ತುವಾರಿ ಜಟಾಪಟಿಯಲ್ಲಿ ಕಮಲಪಾಳ್ಯದಲ್ಲಿ ಬಣಗಳೇನಾದ್ರೂ ಸೃಷ್ಟಿಯಾದ್ವಾ ಅನ್ನೋ ಅನುಮಾನವೊಂದು ಎದ್ದಿದೆ. ಒಂದ್ ಕಡೆ ಸೋಮಶೇಖರ್ ಅಶೋಕ್ ಪರ ಬ್ಯಾಟ್ ಬೀಸ್ತಿದ್ರೆ, ಇತ್ತ ವಿ ಸೋಮಣ್ಣ ಕ್ಯಾಂಪ್ನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಬಿಡಿಎ ಅಧ್ಯಕ್ಷ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಗುರುತಿಸಿಕೊಂಡಿದ್ದಾರೆ ಅನ್ನೋ ಮಾತಿದೆ. ಇದನ್ನೆಲ್ಲ ನೋಡಿದ್ರೆ ಇಬ್ಬರು ನಾಯಕರ ನಡುವೆ ಉಸ್ತುವಾರಿ ಜಂಗಿ ಕುಸ್ತಿ ಜಬರ್ದಸ್ತಾಗಿ ನಡೀತಿರೋ ರೀತಿ ಕಾಣ್ತಿದೆ. ಸಚಿವರಿಬ್ಬರ ನಡುವಿನ ಫೈಟ್ ಈಗ ಸಿಎಂಗೆ ದೊಡ್ಡ ಸಂಕಷ್ಟವನ್ನ, ಅಗ್ನಿ ಪರೀಕ್ಷೆಯನ್ನ ತಂದೊಡ್ಡಿದೆ. ಉಸ್ತುವಾರಿ ಬಿಕ್ಕಟ್ಟನ್ನ ಬಗೆಹರಿಸೋ ದೊಡ್ಡ ಸವಾಲು ಸಿಎಂ ಬೊಮ್ಮಾಯಿ ಮುಂದಿದೆ. ಸಿಎಂ ಮುಂದಿದೆ ಉಸ್ತುವಾರಿ ಸವಾಲು. ಧರ್ಮ ಸಂಕಟದಿಂದ ಯಾವ ರೀತಿ ಪಾರಾಗ್ತಾರೆ ಬೊಮ್ಮಾಯಿ?
ಸಿಎಂ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸಿದಾಗ ಕ್ಯಾಬಿನೆಟ್ ರಚನೆ ಒಂದು ರೀತಿ ಸವಾಲಾದ್ರೆ ಖಾತೆ ಹಂಚಿಕೆ ಮತ್ತೊಂದು ರೀತಿ ಚಾಲೆಂಜ್ ಅನ್ನ ತಂದೊಡ್ಡಿತು. ಇವೆರಡನ್ನು ಬೊಮ್ಮಾಯಿ ಬ್ಯಾಲೆನ್ಸ್ ಮಾಡಿಕೊಂಡು ಬಂದಿದ್ದಾರೆ. ಈಗ ಅವರ ಮುಂದೆ ಮತ್ತೊಂದು ಸವಾಲು ಎದುರಾಗಿದೆ. ಅದುವೇ ಬೆಂಗಳೂರು ಉಸ್ತುವಾರಿಯ ವರಿ. ಸಿಎಂ ಬೊಮ್ಮಾಯಿ ಹಾಗೂ ಆರ್ ಅಶೋಕ್ ಮೊದಲಿನಿಂದಲೂ ಆತ್ಮೀಯ ಒಡನಾಡಿಗಳು ಅನ್ನೋದು ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತು. ಅದೇ ಕಾರಣಕ್ಕೆ ಕೊರೋನಾ ವಿಚಾರದಲ್ಲಿ ಬೆಂಗಳೂರು ಉಸ್ತುವಾರಿಯನ್ನ ತಮ್ಮ ಸ್ನೇಹಿತ ಅಶೋಕ್ ಬೆನ್ನಿಗೆ ನೀಡಿದ್ರು ಅನ್ನೋ ಮಾತಿದೆ. ಆದರೆ ಈಗ ರಿಯಲ್ ಉಸ್ತುವಾರಿಗಾಗಿ ರಿಯಲ್ ಫೈಟ್ ಶುರುವಾಗಿದೆ. ಬೆಂಗಳೂರು ಉಸ್ತುವಾರಿ ಬಗ್ಗೆ ಸಿಎಂ ಹೇಳಿದೇನೋ? ಬೆಂಗಳೂರು ಉಸ್ತುವಾರಿ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ನಾವೆಲ್ಲ ಕೂತು ಎಲ್ಲರ ಸಲಹೆ ಪಡೆದು ಬಗೆಹರಿಸ್ತೇನೆ, ಅತ್ಯಂತ ಸೌಹಾರ್ದಯುತವಾಗಿ ಬಗೆಹರಿಸ್ತೇನೆ. ಈ ಬಗ್ಗೆ ನಾನು ಶಾಸಕರ ಸಭೆ ಕರೆದಿಲ್ಲ, ಎಲ್ಲರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೇನೆ, ಯಾವುದೇ ರೀತಿ ತೊಂದರೆ ಆಗದಂತೆ ತೀರ್ಮಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಯಾರಿಗೆ ಯಾವ ಜಿಲ್ಲಾ ಉಸ್ತುವಾರಿ ಕೊಡಬೇಕನ್ನುವಂಥದ್ದು ನಾನು ಸೌಹಾರ್ದಯುತವಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಮಾಡ್ತೀನಿ. ಎಲ್ಲರೂ ನಮ್ಮವರೇ ಇದ್ದಾರೆ. ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಬೆಂಗಳೂರು ಬಹಳ ಮಹತ್ವದ್ದು. ಹೀಗಾಗಿ ಬೆಂಗಳೂರಿನ ಬಗ್ಗೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ಸೌಹಾರ್ದತೆಯಿಂದ ಅದನ್ನು ಬಗೆಹರಿಸ್ತೇನೆ ಅನ್ನೋಂಥದ್ದನ್ನು ವಿಶ್ವಾಸ ನನಗೆ. ಸೋಮಣ್ಣ ನನ್ನ ಹಿರಿತನವನ್ನ ಪರಿಗಣಿಸಿ ನನಗೆ ಉಸ್ತುವಾರಿ ನೀಡಬೇಕು ಅಂತಿದ್ದಾರೆ. ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದ ವೇಳೆ ಅಶೋಕ್ ಅವರು ಉಸ್ತುವಾರಿ ಸಚಿವರಾಗಿದ್ದರು. ತಮ್ಮ ಅಧಿಕಾರಾವಧಿಯಲ್ಲಿ ನಗರಕ್ಕೆ ಅವರದ್ದೇ ಆದ ಕೊಡುಗೆಗಳನ್ನು ಕೊಟ್ಟಿರಬಹುದು. ಆದರೆ ಹಿಂದೆ ನಾನು ಸಚಿವನಾಗಿದ್ದ ವೇಳೆ ನಗರಕ್ಕೆ ನನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದೇನೆ. ಅದನ್ನ ಯಾರೊಬ್ಬರು ಮರೆಯಬಾರದು ಅಂತ ಪರೋಕ್ಷವಾಗಿ ಉಸ್ತುವಾರಿಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಕಡೆ ಅಶೋಕ್ ಕೂಡ ಬೊಮ್ಮಾಯಿ ಆಪ್ತ ಸ್ನೇಹಿತರಾಗಿದ್ದು ಸಿಎಂ ಮೂಲಕವೇ ಉಸ್ತುವಾರಿಗೆ ಲಾಬಿ ಮಾಡ್ತಿದ್ದಾರೆ. ಇನ್ನುಳಿದ ಆಕಾಂಕ್ಷಿಗಳು ತೆರೆಮರೆಯಲ್ಲೇ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರೂ ಅವರವರ ದಾಳ ಹುಡ್ತಿದ್ರೆ ಇತ್ತ ಸಿಎಂ ಬೊಮ್ಮಾಯಿ ಕೂಡ ತಮ್ಮದೇ ಆದ ಸೈಲೆಂಟ್ ಸ್ಟ್ರಾಟಜಿ ಹೂಡಿದ್ದಾರೆ. ಬೊಮ್ಮಾಯಿ ಅವರು ಬೆಂಗಳೂರು ಉಸ್ತುವಾರಿಯನ್ನ ಅಶೋಕ್, ಸೋಮಣ್ಣ ಇಬ್ಬರಲ್ಲಿ ಯಾರಿಗೆ ನೀಡಿದ್ರೂ ಅಸಮಾಧಾನ ಭುಗಿಲೇಳೋ ಚಾನ್ಸಸ್ ಹೆಚ್ಚಿದೆ. ಹೀಗಾಗಿ ಸಿಎಂ ಬೊಮ್ಮಾಯಿ ತಮ್ಮ ಬಳಿಯೇ ಬೆಂಗಳೂರು ಉಸ್ತುವಾರಿಯನ್ನ ಇಟ್ಟುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಸಿಎಂ ಬಳಿಯೇ ಇದ್ರೆ ಯಾರೂ ಕೂಡ ರೆಬಲ್ ಆಗಲ್ಲ, ಯಾರೂ ಪ್ರಶ್ನೆ ಕೂಡ ಮಾಡಲ್ಲ ಅನ್ನೋದು ಸಿಎಂ ಲೆಕ್ಕಾಚಾರ. ಬಿಎಸ್ವೈ ಸಿಎಂ ಆದಾಗಲೂ ಬೆಂಗಳೂರು ಉಸ್ತುವಾರಿಯನ್ನ ಅವರ ಬಳಿಯೇ ಇಟ್ಕೊಂಡಿದ್ರು. ಬಿಎಸ್ವೈ ಹಾದಿಯನ್ನೇ ಬೊಮ್ಮಾಯಿ ಕೂಡ ಫಾಲೋ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಈ ಬಿಕ್ಕಟ್ಟನ್ನು ಸಮರ್ಥವಾಗಿ ಎದುರಿಸುವ ಜವಾಬ್ದಾರಿ ಬೊಮ್ಮಾಯಿ ಹೆಗಲಿಗಿದೆ. ಒಟ್ಟಲ್ಲಿ ಬೆಂಗಳೂರು ಉಸ್ತುವಾರಿ ಈಗ ವರಿಯಾಗಿದೆ. ಸೀನಿಯರ್ ಜೂನಿಯರ್ ನಡುವೆ ಕಾಳಗ ಜೋರಾಗಿ ನಡೀತಿದೆ. ಕೇಸರಿ ಮನೆಯಲ್ಲಿ ಈಗ ಬೆಂಗಳೂರು ಉಸ್ತುವಾರಿಯದ್ದೇ ಸದ್ದು. ಇಬ್ಬರ ನಾಯಕರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಸಿಎಂ ಯಾವ ರೀತಿ ಬ್ರೇಕ್ ಹಾಕ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.